ಕಲಿಸ್ಕೊಳ್ಳೋಕ್ಕೆ ಏನೇನು ಬೇಕು 4 ಐಟಮ್ ತೊಗೊಂಡಿದ್ದೀನಿ. ರವೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು. ಈಗ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ. ಬೆಂಗಳೂರು ರವೆ, 1 ಬೌಲು ಮೈದಾ ಹಿಟ್ಟು, 1 ಬೌಲು ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ. ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮೆಲ್ಲಕ್ಕೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು. ನಾನು ತಟ್ಟೊಳಗೆ ಮಾಡ್ತಾಯಿಲ್ಲ, ಕೈಯೊಳಗೆ ಮಾಡೋದ್ರಿಂದ ಸ್ವಲ್ಪ ನಾನು ಕೈಯೊಳಗೆ ಯಾವ ಥರ ಗಟ್ಟಿ ಇರಬೇಕೋ ಆ ಥರ ಕಲಿಸ್ಕೊತಾ ಇದ್ದೀನಿ. ನೀವು ತಟ್ಟೊಳಗೆ ಮಾಡ್ತೀರೋ ಅಂದರೆ ತಟ್ಟೊಳಗೆ ಯಾವ ಥರ ತೆಳ್ಳಗೆ ಬೇಕು ಅಂದರೆ ನೀವು ತೆಳ್ಳಗೆ ಕಲಿಸ್ಕೊಳ್ಳಿ. ನಾನು ಕೈಯೊಳಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಕಲಿಸ್ಕೋಬೇಕು ಗಟ್ಟಿಗೆ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ನೋಡಿರಿ, ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕೆಲ್ಲ. ಕಲಿಸ್ಕೊಂಡಾದ್ಮೇಲೆ ತಟ್ಟೆ ಮುಚ್ಚಿ ತೆಗ್ದಿಡಿ. ನಾನೀಗ ಮಿಕ್ಸಿಂಗ್ಗೆ ಏನೇನು ಬೇಕು ಅಂತ ತಗೊಂಡಿದ್ದೀನಿ. 1 ಬೌಲ್ ಕಾಯಿ ತುರಿ, 1 ಬೌಲು ಬೆಲ್ಲ. ಇವಾಗ ಮಿಕ್ಸಿಗೆ ನಾನು ಕಾಯಿ ತುರಿ ಮತ್ತು ಬೆಲ್ಲನ ಹಾಕಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀವು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಇವಾಗ ನೈಸಾಗೆ ರುಬ್ಕೊತೀನಿ. ಈಗ ನೋಡಿ, ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹೂರಣನ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಹಚ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಈಗ ಹಸುವಿನ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು. ಹಸುವಿನ ತುಪ್ಪ ಕಾಯ್ತಾ ಇದೆ ನೋಡಿ. ಕಾದ್ಮೇಲೆ ರುಬ್ಬಿಟ್ಕೊಂಡಿರೋ ಹೂರಣನ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ. ಅದನ್ನು ಹೂರಣನ ಮುಟ್ಟಿದರೆ ನೋಡಿರಿ ಯಾವ ಥರ ಕೆಂಪುಗಾಗ್ತಾ ಇದೆ. ಈ ಥರ ಫುಲ್ಲು ಇನ್ನೂ ಗಟ್ಟಿ ಆಗಬೇಕು, ಇನ್ನೂ ತೆಳ್ಳಗಿದೆ, ಗಟ್ಟಿ ಆಗ್ತಾ ಇದೆ ನೋಡಿ. ಈ ಥರ ರೆಡಿ ಆಗಬೇಕು ನೋಡಿ. ಕೈ ನೀರು ಹತ್ಕೊಂಡು ಮುಟ್ಟಿದರೆ ಕೈಗೆ ಹತ್ತಲೇಬಾರ್ದು, ಆ ಥರ ನೀಟಾಗೆ ಹುರ್ಕೋಬೇಕು. ತುಂಬ ಈಸಿ ಅಲ್ಲ, ಕಷ್ಟನೇ ಸ್ವಲ್ಪ ಮಾಡೋಕ್ಕೆ, ಅಂದರೆ ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ನಾನು ಹೋಳ್ಗೆನ ಮಾಡೋಕ್ಕೆ ನಾನು ಹಿಟ್ಟನ್ನು ತಗೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ನಾನು ಬಾಣಲಿ ಹಚ್ಕೊತಾ ಇದ್ದೀನಿ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಟ್ಬಿಟ್ಟು ನಾನು ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನ. ಎಣ್ಣೆ ಕಾಯ್ತಾ ಇದೆ ಆ ಕಡೆ. ನಾನು ಈ ಕಡೆ ಹಿಟ್ಟು ತಗೊಂಡು ಬಿಲ್ಲೆಗಳು ಮಾಡ್ಕೊತೀನಿ. ನಮ್ಮ ಮನೇಲಿ ಯಾರು ಕಾಯಿ ಹೋಳಿಗೆ ತಟ್ಟೊಳಗೆ ಇಷ್ಟಪಡಲ್ಲ, ಅದಕ್ಕೆ ನಾನು ಕೈ ಹೋಳಿಗೆ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಬಿಲ್ಲೆಗಳು ಮಾಡ್ಕೋಬೋದು. ನೋಡಿ, ನೀಟಾಗಿ ಶೇಪು ಯಾವ ಥರ ನಮಗೆ ನೀಟಾಗಿ ಉಚ್ಕೋಬೇಕು. ಚೆನ್ನಾಗಿ ಬಂದಿದೆ ನೋಡಿ ಎಲೆ. ನೀಟಾಗಿ ಆ ಥರ ಉಚ್ಕೊಳ್ಳಿ. ಮಾಡಿಟ್ಕೊಂಡಿರೋ ಎಲ್ಲ ಬಿಲ್ಲೆಗಳನ್ನ ನಾನು ಫಸ್ಟು ಉಜ್ಜಿಟ್ಕೊತಾ ಇದ್ದೀನಿ. ನೋಡಿ, ಆಯಿತು, ಉಜ್ಜಿಟ್ಕೊಂಡಿದ್ದೀನಿ. ಈಗ ನಾನು
ಈಗ ಒಂದು ಬಡ್ಸ್ ತೊಗೊಂಡ್ಬಿಟ್ಟು ಸುತ್ತ ನೀರು ಹಚ್ಬಿಟ್ಟು ಕೈಯಲ್ಲಿ ಹೂರಣ ತೊಗೊಂಡು ನಾನು ಇಡ್ತಾಯಿದ್ದೀನಿ. ನಮಗೆ ಎಲೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಅಂದಾಜು ಇಟ್ಕೋಬೋದು. ಸ್ವಲ್ಪ ಬೇಕಂದರೆ ಸ್ವಲ್ಪ ಇಟ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೋಬೋದು. ಈಗ ಎಲ್ಲ ಉಜ್ಜಿಟ್ಕೊಂಡಿರೋ ಎಲೆಗಳನ್ನ ನಾನು ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆಲಿ ಹಾಕಿ ಕರಿಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ರೆಡ್ ಕಲರ್ ಆಗ್ತಾಯಿದೆ. ಎಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ನೋಡಿ ಚೆನ್ನಾಗಾಗಿದೆ. ಈಗ ನಾನು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ತಕ್ಕೊಂಡೆ. ಈಗ ಇನ್ನು ಇರೋವನ್ನು ನಾನು ಹಾಕ್ಕೊತಾ ಇದ್ದೀನಿ. ಎಲ್ಲವನ್ನೂ ಅಷ್ಟೇ ಚೆನ್ನಾಗಿ ಕೆಂಪಗೆ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ತುಂಬ ರೋಸ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಗರಿ ಗರಿಯಾಗಿ. ನೋಡಿ ಎಲ್ಲ ಆಗಿದೆ. ನೋಡಿ ರೆಡಿಯಾಗಿದೆ. ನೀವು ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ತಪ್ಪದೆ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನ್ನ ಹೀಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್.